ಓಂ ಆಕಾಶಸ್ಥಲಿಂಗಾತ್ ಓಂ. ಈ ಸೂತ್ರಕ್ಕೆ ಮತ್ತು ಈ ಅಧಿಕರಣಕ್ಕೆ ಸಂಬಂಧಪಟ್ಟಂತೆ ನಾವೀಗ ತತ್ವಪ್ರಕಾಶಿಕ, ಸತ್ತರ್ಕ ದೀಪಾವಳಿ, ತತ್ವಪ್ರದೀಪ ಎಲ್ಲ ನೋಡಿದ್ದೇವೆ. ಮುಂದೆ ಭಾಷ್ಯ ದೀಪಿಕಾ ನೋಡಬೇಕಾಗಿದೆ. ಅಲ್ಲಿ ಕೂಡ ಬಹಳ ಅಂಶಗಳೇನೂ ಇಲ್ಲ, ಕೆಲವು ಅಂಶಗಳನ್ನು ಅಲ್ಲಿ ನೋಡಬೇಕು. ಈ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಅಥ ಆಕಾಶಾಧಿಕರಣಂ ಅಂತಿದೆ. ಅದರಲ್ಲಿ ಮೊದಲನೇ ಪ್ಯಾರಾದಲ್ಲಿ ತಥಾಚ ಛಂದೋಗ ಶ್ರುತ್ಯುಕ್ತ ಆಕಾಶ ಅಭಿನ್ನ ಆಕಾಶ ಸೇವ ಇತ್ಯರ್ಥ. ಆಕಾಶ ಅಂದರೆ ಯಾವುದು? ಛಾಂದೋಗ್ಯ ಉಪನಿಷತ್ತನ್ನು ಹೇಳಿರುವ ಆಕಾಶವೇ ಇಲ್ಲಿ ಆಕಾಶ ನಾವು ಪ್ರಶ್ನೆ ಮಾಡ್ತಿರೋದು ಅಂತ ಅವ್ರ ತಾತ್ಪರ್ಯ. ಆನಂದಮಯತ್ವೇ ಪೂರ್ಣಾನಂದತ್ವೇನ ನಿಮಿತ್ತೇನ ಆನಂದ ಶಬ್ದವಾಚ್ಯತ್ವೇ ಹೇತು ಲೋಕಚೇಷ್ಟಕತ್ವ ರೂಪ. ಆನಂದಮಯತ್ವೇ ಹೇತುರುಕ್ತ ಅಂತೇನು ಬಂದಿದೆ ಅಲ್ಲಿ ಹಿಂದೆ ಭಾಷ್ಯದಲ್ಲಿ, ಅದರ ಅರ್ಥ ಬರೀತಾರೆ. ಅಲ್ಲಿ ಹೇತು ಯಾವುದು? ಲೋಕಚೇಷ್ಟಕತ್ವ ಅಂತನ್ನುವುದೇ ಹೇತು. ಲೋಕಚೇಷ್ಟಕತ್ವ ಅನ್ನುವ ಹೇತುವನ್ನು ಕೊಟ್ಟಿದ್ದಾರೆ. ಯಾವುದಕ್ಕೆ ಹೇತುವನ್ನು ಕೊಟ್ಟಿದ್ದಾರೆ ಅಂದರೆ ಆನಂದಮಯತ್ವೇ, ಭಗವಂತ ಆನಂದಮಯನಾಗಿರ್ಲಿಕ್ಕೆ ಏನು ಕಾರಣ ಅಂದರೆ, ಆನಂದಮಯ ಅಂತನ್ನುವುದನ್ನು ಸಾಧನೆ ಮಾಡಲಿಕ್ಕೆ ಏನು ಕಾರಣ ಅಂದರೆ ಈ ಲೋಕಚೇಷ್ಟಕತ್ವ ಅಂತನ್ನುವುದೇ ಕಾರಣ. ಅದು ಕೆಲವು ವಾಕ್ಯಗಳು ನಮಗೆ ತಪ್ಪ ಅರ್ಥ ಆಗೋ ಸಾಧ್ಯತೆ ಇದೆ, ಆದ್ದರಿಂದ ಅದನ್ನು ನಾನು ಮತ್ತೆ ವಿವರಿಸಿದ್ದೇನೆ ಅಷ್ಟೇ. ಆನಂದಮಯತ್ವೇ ಅಂತಿದೆಯಲ್ಲ, ಅದಕ್ಕೆ ಆನಂದಮಯ ಶಬ್ದವಾಚ್ಯತ್ವೇ, ಭಗವಂತ ಆನಂದಮಯ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅನ್ನುವುದಕ್ಕೆ ಸಪ್ತಮಿ ವಿಭಕ್ತಿ. ಅದು ಸಪ್ತಮಿ ವಿಭಕ್ತಿಗೆ ವಾಚ್ಯತ್ವೇ ಅಂತ ಅರ್ಥ. ಆನಂದಮಯ ವಾಚ್ಯತ್ವವನ್ನು ಸಮರ್ಥನೆ ಮಾಡುವುದರಲ್ಲಿ ಆನಂದಮಯ ಶಬ್ದ ವಾಚ್ಯತ್ವ ಎಂಬ ಸಾಧ್ಯ, ಅದನ್ನು ಸಾಧನೆ ಮಾಡಲಿಕ್ಕೆ ಲೋಕಚೇಷ್ಟಕತ್ವ ಅಂತ ಅನ್ನೋದು ಹೇತು. ಸರಿ, ಆನಂದಮಯ ಶಬ್ದ ವಾಚ್ಯ ಯಾಕೆ ಅಂದರೆ ಪೂರ್ಣಾನಂದತ್ವೇನ ನಿಮಿತ್ತೇನೆ. ಪೂರ್ಣಾನಂದತ್ವ ಅನ್ನೋದೊಂದು ನಿಮಿತ್ತ. ಆ ನಿಮಿತ್ತವನ್ನಿಟ್ಕೊಂಡು ಆನಂದಮಯ ಶಬ್ದವಾಚ್ಯನಾಗಿದ್ದಾನೆ ಭಗವಂತ ಅಂತ ನಾವು ಹೇಳಬೇಕಾಗಿದೆ. ಅದಕ್ಕೆ ಸಾಧ್ಯ ಈ ಲೋಕಚೇಷ್ಟಕತ್ವ ಅಂತನ್ನುವುದು ಸಾಧ್ಯ. ಅದರಿಂದ ಅಲ್ಲಿ ಆನಂದಮಯ ಶಬ್ದವಾಚ್ಯತ್ವ ಎಂಬ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಲೋಕಚೇಷ್ಟಕತ್ವ ಎಂಬ ಹೇತು ಕಾರಣ. ಆನಂದಮಯ ಶಬ್ದವಾಚ್ಯನಾಗಿರುವುದು ಯಾಕೆ ಅಂದರೆ ಪೂರ್ಣಾನಂದತ್ವೇನ ನಿಮಿತ್ತೇನ. ಆ ನಿಮಿತ್ತ ಅಂತನ್ನೋದು ಆನಂದಮಯ ಶಬ್ದವಾಚ್ಯ ಅಂತ ತಿಳ್ಕೊಳ್ಳಿಕ್ಕೆ. ಆದರೆ ಅನುಮಾನ ಪ್ರಯೋಗದಲ್ಲಿ ಹೇತು ಈ ಲೋಕಚೇಷ್ಟಕತ್ವ. ಅದು ನಮಗೆ ಒಂದು ವ್ಯತ್ಯಾಸ ಗೊತ್ತಿರಬೇಕು. ಅನೇನ ವಿಷ್ಣು ಭಿನ್ನ ಭೂತಾಕಾಶಸ್ಯೈವ ಛಂದೋಗ ಶ್ರುತ್ಯುಕ್ತ ಆಕಾಶ ಶಬ್ದವಾಚ್ಯತ್ವಂ ಇತಿ ಪೂರ್ವಪಕ್ಷ. ಪೂರ್ವಪಕ್ಷ ಫಲ ನಮ್ಗೆ ಗೊತ್ತಿದೆ, ಅದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಜಗನ್ನಾಥೇತಿಗಳು. ಛಾಂದೋಗ್ಯ ಶ್ರುತಿಯಲ್ಲಿ ಹೇಳಲ್ಪಟ್ಟಂಥ ವಿಷ್ಣುವಿಗಿಂತ ಭಿನ್ನವಾದ ಆ ಭೂತಾಕಾಶವೇ ಈ ಛಾಂದೋಗ್ಯ ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಆಕಾಶವಾಗಿದೆ ಅಂತ ಪೂರ್ವಪಕ್ಷ. ಅದಕ್ಕೆ ಮುಂದೆ ಉತ್ತರ ಕೊಟ್ಟಿದ್ದಾರೆ. ಇತಿನ ಮಂತವ್ಯಂ 159ನೇ ಪುಟದಲ್ಲಿ ಭಾಷ್ಯ ದೀಪಿಕಾದಲ್ಲಿ ಯಚ್ಛಬ್ದಸ್ತು ಪರಾಮರ್ಶೆ ಪ್ರಶ್ನಾರ್ಥೇ ಪಿಚ ಭಣ್ಯತೆ ಇದು ಭಾಗವತ ತಾತ್ಪರ್ಯೋಕ್ತೆ. ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂಥ ಒಂದು ಮಾತು ನೆನಪು ಮಾಡ್ಕೊಂಡಿದ್ದಾರೆ ಜಗನ್ನಾಥೇತಿಗಳು. ಅದಕ್ಕಿಂತ ಮುಂಚೆ ಅಲ್ಲಿ ಸಿದ್ಧಾಂತ ಏತಿ ಅಂತಿದೆ. ಸಿದ್ಧಾಂತವನ್ನು ಆಚಾರ್ಯ ಹೇಳ್ತಾರೆ ಭಾಷ್ಯವಾಕ್ಯದಲ್ಲಿ. ಕುತಃ ನ ಮಂತವ್ಯಂ, ಪೂರ್ವಪಕ್ಷದವರು ಆ ಥರ ಪ್ರಶ್ನೆ ಮಾಡಿದ್ರಲ್ಲ, ಆ ಥರ ಯಾಕೆ ಮಾಡಬಾರ್ದು ಅಂದರೆ ಇತ್ಯಾಶಂಕಾಯಂ ತತ್ರ ಹೇತುತಯ ಸೂತ್ರಮುಪಾದತ್ತೆ. ಪೂರ್ವಪಕ್ಷದವರು ಮಂಡಿಸಿದ ಅಭಿಪ್ರಾಯ ಸರಿಯಲ್ಲ. ಅದಕ್ಕೇನು ಕಾರಣ ಅಂದರೆ ಸೂತ್ರ ಹೀಗೆ ಹೇಳಿದೆ, ಯತ ಇತಿ. ಯತಃ ಅಂತಿದೆ ಭಾಷ್ಯವಾಕ್ಯದಲ್ಲಿ. ಯತಃ ಆಕಾಶಸ್ಥಲಿಂಗ, ಇಲ್ಲಿ ಭೂತಾಕಾಶವನ್ನು ನಾವು ತಿಳ್ಕೋಬಾರ್ದು, ವಿಷ್ಣುವನ್ನೇ ತಿಳ್ಕೋಬೇಕು ಅಂತಲ್ಲಿ ಮುಂದೆ ವಿವರಿಸಿದ್ದಾರೆ. ತತ್ರ ಆದ್ಯಸ್ಯ ಯತಶ್ಚೋದೇತಿ ಇತಿವತ್ತು ಕುತಃ ಇತ್ಯರ್ಥ. ಅದನ್ನು ಬಿಟ್ಟುಬಿಡಿ, ಅಲ್ಲಿರುವ ನಡುವಿನೊಂದು ವಾಕ್ಯ ಬಿಟ್ಟುಬಿಡಿ. ಯಚ್ಛಬ್ದಸ್ತು ಪರಾಮರ್ಶೆ, ಯತ ಎಂಬ ಶಬ್ದಕ್ಕೆ ಒಂದೊಂದ್ಸರಿ ಹಿಂದೆ ಬಂದದ್ದನ್ನು ಪರಾಮರ್ಶೆ ಮಾಡ್ಕೊಳ್ಬೇಕು, ಅದನ್ನೇ ತಿಳ್ಕೊಳ್ಬೇಕು. ಕೆಲವು ಸರಿ ಯತ್ ಶಬ್ದಕ್ಕೆ ಪ್ರಶ್ನ ಅಂತನೂ ಅರ್ಥ ಇದೆ. ಯತ್ ಯಾವ ಕಾರಣದಿಂದ ನಾವು ಹೀಗೆ ಮಾಡ್ತಿದ್ದೀವಿ ಅಂದರೆ ಅಂತ ಮುಂದೆ ತೋರಿಸ್ತಿರ್ತಾರೆ. ಇಲ್ಲಿ ಯತಃ ಯಾಕೆಂದ್ರೆ ಇದು ಹೇತು ಅನ್ನೋ ಅರ್ಥದಲ್ಲಿ ಬಂದಿದೆ, ನಮ್ಮದು ಗೊತ್ತಾಗ್ತದೆ. ಆದರೂ ಭಾಗವತ ತಾತ್ಪರ್ಯದಲ್ಲಿ ಅಲ್ಲಿ ಬಂದಿದೆ ಅನ್ನೋದಕ್ಕಾಗಿ ಅದನ್ನು ಹೇಳ್ತಿದ್ದೇನೆ.
ಅದನ್ನು ನೀವು ಗುರುತು ಮಾಡ್ಕೊಂಡಿರಬಹುದು. ಈಗಾಗಲೇ ತತ್ವ ಪ್ರದೀಪದಲ್ಲಿ ಅದು ನೋಡಿದ್ದೇವೆ. ಅಸ್ಯ ಲೋಕಸ್ಯ ಪ್ರತ್ಯಕ್ಷ ಸಿದ್ಧಸ್ಯ ಪೃಥ್ವಿ ಲೋಕಸ್ಯ ತದಭಿಮಾನಿನಃ ಚತುರ್ಮುಖಸ್ಯ. ಅಸ್ಯ ಲೋಕಸ್ಯ ಕಾಗತಿ ಅಂತಿದೆಯಲ್ಲ, ಈ ಪ್ರತ್ಯಕ್ಷ ಸಿದ್ಧವಾದ ಪೃಥ್ವಿ ಲೋಕಕ್ಕೆ ಮತ್ತು ಅದರ ಅಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮನಿಗೆ. ಪೃಥ್ವಿ ಲೋಕ ಅಂದ್ರೆ ಒಟ್ಟಾರೆ ಈ ಪ್ರಪಂಚ ಅಂತಾನೆ ಅರ್ಥ ಇದ್ದಿರಬೇಕಲ್ಲಿ. ಅದರಲ್ಲಿ ಅದರ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನಿಗೆ ಅಂತಲೂ ಅರ್ಥ ಹೇಳಿದ್ದಾರೆ. ಈ ಅಭಿಮಾನಿ ಚತುರ್ಮುಖ ಅಂತ ಅನ್ನೋದು ಹಿಂದೆ ಬಂದಿಲ್ಲ, ಒಂದು ಎಕ್ಸ್ಟ್ರಾ ಅಂಶ. ಈ ಸಮಸ್ತ ಪ್ರಪಂಚಕ್ಕೆ ಅದರ ಅಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮನಿಗೂ ಕೂಡ ಕಾಗತಿ, ಕೇವಲ ಪೃಥ್ವಿ 18ನೇ ಕಕ್ಷಾದಲ್ಲಿರುವಂತಹ ಪೃಥ್ವಿ ಅವಳಿಗೆ ಯಾರು ಗತಿ ಅಂತಷ್ಟು ಮಾತ್ರ ಪ್ರಶ್ನೆ ಅಲ್ಲ, ಸಮಸ್ತ ಪ್ರಪಂಚಕ್ಕೆ ಮತ್ತೆ ಸಮಸ್ತ ಪ್ರಪಂಚವನ್ನು ಸೃಷ್ಟಿಸಿದಂತಹ ಚತುರ್ಮುಖ ಬ್ರಹ್ಮನಿಗೂ ಕೂಡ ಕಾಗತಿ ಅಂತ ಪ್ರಶ್ನೆ. ಅದೊಂದನ್ನ ನಾವು ತಿಳ್ಕೊಳ್ಬಹುದು. ಇತಿ ಶಿಲಕೇನ ಪೃಷ್ಟ ಪ್ರವಾಹಣವು ರಾಜ. ಶಿಲಕ ಅಂತನೂ ಒಬ್ಬ ಋಷಿಕುಮಾರ ಕೇಳಿದ, ಪ್ರವಾಹಣ ಅಂತನೂನು ಅಲ್ಲಿ ರಾಜ ಒಬ್ಬ. ಆ ರಾಜ ಇವರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ದಾನೆ. ಆಕಾಶ ಶಬ್ದವಾಚ್ಯನಾದ ವಿಷ್ಣುವೇ ಅದಕ್ಕೆ ನಿಯಾಮಕ. ಅವನ್ಯಾಕೆ ಆಕಾಶ ಅಂದ್ರೆ ಆ ದೀಪ್ತನಾದ್ರಿಂದ, ದೀಪ್ತ ಅಂದ್ರು ಕಾಶತೆ ಅಂದ್ರು ಒಂದೇ ಅರ್ಥ, ಆದ್ರಿಂದ ಅದನ್ನು ತಿಳ್ಕೊಳ್ಳಿ ಅಂತ ಅದರ ತಾತ್ಪರ್ಯ. 160ನೇ ಪುಟದಲ್ಲಿ ಆಕಾಶಂ ಪ್ರತಿ ಅಸ್ತಂ ಯಾಂತಿ ಅಂತಿದೆ. ಅಸ್ತಂ ಅಂದ್ರೆ ಅದರ್ಶನಂ ಅಂತ ಅರ್ಥ. ಅವೆಲ್ಲವೂ ಅಸ್ತಂಗತಾಗಿ ಹೋಗುವುದು ಅಂದ್ರೆ ಯಾವ ನಷ್ಟ ಆಗಿ ಹೋಗುವುದು ಅಂತಲ್ಲ. ಕೆಲವು ಭೌತ ವಸ್ತುಗಳು ಪಂಚಮಹಾಭೂತಗಳ ಸಮ್ಮಿಲನದಿಂದ ಹುಟ್ಟಿದ್ದು ಪ್ರಾಕೃತವಾದ ವಸ್ತುಗಳು ನಾಶ ಕಾಣಬಹುದು. ಇನ್ನು ಕೆಲವಕ್ಕೆ ನಾಶ ಅಂತ ಅನ್ನೋದಿರೋದಿಲ್ಲ. ಆ ದೇವತೆಗಳು ಮೊದಲಾದವರಿಗೆ ಅವರಿಗೆ ಕೇವಲ ಅದರ್ಶನ ಮಾತ್ರ, ಕಣ್ಮರೆಯಾಗುವುದು ಮಾತ್ರ. ತತ್ರೈವ ಅದರ್ಶನಂ ಯಾಂತಿ ತತ್ರೈವ ಅಂತಂದ್ರೆ ಆ ಭಗವಂತನಲ್ಲಿ ಪ್ರಳಯೇ ಮುಕ್ತೌಚ ಲೀನಾಹ ಭವಂತಿ. ಅವನಲ್ಲೇ ಲೀನರೂ ಆಗ್ತಾರೆ. ಲೀನರೂ ಆಗ್ತಾರೆ ಅಂತ ಬಂದಿದೆಯಲ್ಲ, ಆ ಲೀನರಾಗುವುದು ಅಂದ್ರೆ ಯಾವಾಗದು? ಪ್ರಳಯ ಕಾಲದಲ್ಲಿ ಮತ್ತು ಮುಕ್ತಿಯಲ್ಲಿ ಅಂತೂ ಒಳಗೆ ಹೋಗಿ ಸೇರ್ಕೊಂಡು ಬಿಡ್ತಾರೆ ಅಂತ ಅದರ ತಾತ್ಪರ್ಯ. ಅಲ್ಲೊಂದನ್ನು ಗುರ್ತು ಮಾಡ್ಕೋಬಹುದು. 161ನೇ ಪುಟದಲ್ಲಿ ಪರಾಯಣಂ ಅಂತಿದೆ. ಪರಾಯಣಂ ಅಂದ್ರೆ ಅಯಣಂ ಅಂದ್ರೆ ಆಶ್ರಯ, ಅಯನ ಅಂದ್ರೆ ಆಶ್ರಯ. ಪರಾಯಣ ರ ಇರೋದ್ರಿಂದ ನಕಾರ ಬಂದಿದೆ. ಆಮೇಲೆ ಅತ್ಯಂತ ಉತ್ತಮವಾದ ಆಶ್ರಯ ಅಂತ ಅರ್ಥ. 161ನೇ ಪುಟದಲ್ಲಿ ಉದ್ಗೀತ ಅಂದ್ರೆ ಉಚ್ಚತ್ವೇನ ಗೀತ, ಉಚ್ಚ ಎಂಬುದಾಗಿ ವೇದಗಳಿಂದ ಹೇಳಲ್ಪಟ್ಟವನು. ತಕಾರಸ್ಯ ಥಕಾರ ವ್ಯತ್ಯಯ, ಕೇವಲ ವ್ಯತ್ಯಯ, ವ್ಯತ್ಯಾಸ ಆಗಿದೆ. ವ್ಯತ್ಯಯ ಅಂದ್ರೆ ವ್ಯತ್ಯಾಸ ಅಂತ ಅಷ್ಟೇ ಅರ್ಥ. ಆ ವ್ಯತ್ಯಾಸ ಯಾಕೆ ಅಂದ್ರೆ ಅತಿಶಯ ಹೆಚ್ಚು ಗೀತನಾದವನು ಅಂತ ಅರ್ಥ. ಅದನ್ನು ಹಿಂದೆ ಗೋವಿಂದಾಚಾರ್ಯ ಮಾತಿನಲ್ಲಿ ನಾವು ನೋಡಿದ್ದೇವೆ. ಸಯೇಷಃ ಆಕಾಶಃ ಅನಂತಃ ಅಂದ್ರೆ ದೇಶ ಕಾಲ ಗುಣೈ ಅಪರಿಚ್ಛಿನ್ನ. ದೇಶತಃ ಅವನಿಗೆ ಪರಿಚ್ಛೇದ ಅಂದ್ರೆ ಮಿತಿ ಅದಿಲ್ಲ, ಕಾಲತಃ ಮಿತಿಯೂ ಇಲ್ಲ, ಗುಣಗಳಿಂದ ಮಿತಿಯೂ ಕೂಡ ಅವನಿಗೆ ಇಲ್ಲ ಅಂತ ಅದರ ತಾತ್ಪರ್ಯ. 161ನೇ ಪುಟದಲ್ಲಿ ವಿಷ್ಣೋರ್ನುಕಂ ವೀರ್ಯಾಣಿ ಅಂತ ಏನು ವೇದವಾಕ್ಯ ಇದೆ, ಅದರ ಅರ್ಥ ಕೊಟ್ಟಿದ್ದಾರೆ. ಕಮ್ ಅಂದ್ರೆ ಕಹ ಅಂತ ಅರ್ಥ. ಕಮ್ ಅನ್ನೋದು ಬೋಲ್ಡ್ ಲೆಟರ್ನಲ್ಲಿದೆ, ಅದರ ಅರ್ಥ ಕಹ ಅಂತ ಹೇಳಿ. ಕೋನು ಅಂದ್ರೆ ಕೋವಾ. ನಾವು ಕನ್ನಡದಲ್ಲಿ ಏನು ತಾನೆ ಅಂತ ಕೇಳ್ತೀವಲ್ಲ, ಆ ಏನು ತಾನೆ ಅಂತನ್ನೋದೇ ಈ ನು ಅಂತನೋದು. ಸಾಕಲ್ಲಿ ಪೂರ್ಣವಾಗಿ ಹೇಳುವವನು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಸರ್ವಜ್ಞನಾದ ಬ್ರಹ್ಮ ಪಾರ್ಥಿವ ಪರಮಾಣುಗಳನ್ನು ಎಣಿಸ್ತಾನಲ್ಲ, ವಿಮಮೆ ಗಣಯತಿ ಸೋಪಿ ಅಂತ ಎಣಿಸಬಲ್ಲಂಥ ಶಕ್ತಿ ಉಳ್ಳ ಚತುರ್ಮುಖ ಬ್ರಹ್ಮನಿಗೂ ಇದು ಸಾಧ್ಯ ಆಗೋದಿಲ್ಲ ಅಂತ ತಾತ್ಪರ್ಯ. 161ನೇ ಪುಟದಲ್ಲಿ ಇಯಂ ಶ್ರುತಿ ವ್ಯಾಖ್ಯಾತ ಜನ್ಮ ನಯೇ ಅಂತಿದೆ ನೋಡಿ, ಕೊನೆಯ ಪ್ಯಾರಾದಲ್ಲಿ ಮಧ್ಯದಲ್ಲಿ. ನಯ ಅಂದ್ರೆ ಅಧಿಕರಣ. ಆ ವಿಷ್ಣು ವೀರ್ಯಗಣನಾಂಕ ತಮೋರ್ಹತಿ ಅನ್ನೋ ಮಾತಿಗೆ ಹೆಚ್ಚು ಇಲ್ಲಿ ಅರ್ಥ ಬರೆದಿಲ್ಲ. ಜನ್ಮನಯ ಅಂದ್ರೆ ಜನ್ಮಾಧಿಕರಣದಲ್ಲಿ ಅದರ ಅರ್ಥ ಬರೆದಿದ್ದೀವಿ, ಅದರಿಂದ ಇಲ್ಲಿ ಅದ್ರ ಬರಿತಾ ಇಲ್ಲ ಅಂತ ಅದರ ತಾತ್ಪರ್ಯ ಹೇಳಿದ್ದಾರೆ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಭಾಷ್ಯ ದೀಪಿಕಾ ಈಗ ಸಮಾಪ್ತ ಆಗಿದೆ.